ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರುಚಿಯಾಗಿ ಒಂದು ಕೋಸಂಬರಿ ರೆಸಿಪಿ ತೋರಿಸಾಕತ್ತೀನಿ. ತುಂಬಾ ಮಸ್ತಾಗಿ ಸೂಪರಾಗಿ ಚಪಾತಿಗೆ ರೊಟ್ಟಿಗೆ ಕಾಂಬಿನೇಷನ್ ಆಗಿರುವ ಒಂದು ಕೋಸಂಬರಿ ಯಾವ ರೀತಿ ಮಾಡೋದಾ ಫ್ರೆಂಡ್ಸ್ ಬನ್ನಿ ನೋಡಿ. ಫ್ರೆಂಡ್ಸ್ ನಾನು ಸಣ್ಣಗೆ 2 ಟೊಮೆಟೊ 2 ಉಳ್ಳಾಗಡ್ಡಿ ಆಮೇಲೆ ದಪ್ಪ ಸೈಜ್ ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಜೀರಿಗೆಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸಣ್ಣ ಸಕ್ಕರೆ, ಆಮೇಲೆ ಒಂದು ಗ್ಲಾಸ್ ಸ್ವಲ್ಪ ಕಡಿಮೆ ಮೊಸರನ್ನ ತೊಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ಒಂದು ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಕಟ್ ಮಾಡಿರುವ ಸೌತೆಕಾಯಿ, ಕಟ್ ಮಾಡಿಟ್ಟಿರುವ ಟೊಮೆಟೊನ ಹಾಕೊಂಡ, ಆಮೇಲೆ ಉಳ್ಳಾಗಡ್ಡಿಯನ್ನು ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಆಮೇಲೆ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂದರೆ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಸಕ್ಕರೆ, ಜೀರಿಗೆ ಮತ್ತು ಉಪ್ಪು ಎಲ್ಲವನ್ನು ಸೇರಿಸಿಕೊಳ್ಳಿ. ತುಂಬಾ ರುಚಿಯಾಗಿ, ತುಂಬಾ ಮಸ್ತಾಗಿ, ತುಂಬಾ ಸೂಪರಾಗಿ ಬರ್ತೈತಿ ಇದು. ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ನಾನು ಕೈಯಿಂದ ಹಿಂಡಿ ತೆಗೆದೀನಿ ಫ್ರೆಂಡ್ಸ್. ಆಲ್ರೆಡಿ ಹಿಂಡಿ ತೆಗೆದ ಇದನ್ನು ಏನು ಮಾಡಿದೆ ಅಂದರೆ ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಸೌತೆಕಾಯಿ, ಟೊಮೆಟೊ, ಉಳ್ಳಾಗಡ್ಡಿಯನ್ನು ಮಾತ್ರ ನಾನು ಮಾಡಿಕೊಂಡೆ. ನಿಮಗೆ ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ. ಇವಾಗ ಇದಕ್ಕೆ ಮೊಸರನ್ನು ಸೇರಿಸ್ಕೊಂಡ ಇದನ್ನು ಕಲಿಸಿದ್ರೆ ಇವಾಗ ಬೇಸಿಗೆಗಾಲ ಮಾತ್ರ ತುಂಬಾ ಈ ಕೋಸಂಬರಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ತುಂಬಾ ಚೆನ್ನಾಗಿದೆ. ಇದನ್ನು ಟ್ರೈ ಮಾಡಿ ಪ್ಲೀಸ್. ನನ್ನ ಚಾನಲ್ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.